ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಜಾಸ್ತಿ ಇಷ್ಟ ಆದರೆ ವಿಡಿಯೋನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗಳು ಯಾವುದೇ ಇರಬಹುದು, ಅದನ್ನು ಕಮೆಂಟಲ್ಲಿ ನಮೂದಿಸಿ. ಅದಕ್ಕೆ ನಾನು ಉತ್ತರಿಸುವಂತಹ ಪ್ರಯತ್ನವನ್ನು ನಾನು ಪಡ್ತೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಫುಲ್ ನೋಡಿ. ಯಾರೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಸರ್ ನಾನು ಕಾಯಿನ್ ಎಕ್ಸಿಬಿಷನ್ಗೆ ಬರೋದಕ್ಕಾಗ್ತಾ ಇಲ್ಲ, ನಾನು ಆನ್ಲೈನಲ್ಲಿ ಮಾರಬಹುದಾ, ಆನ್ಲೈನಲ್ಲಿ ಮಾರಬೇಕಾದ್ರೆ ಯಾವ ರೀತಿ ಮಾರೋದು, ಎಲ್ಲಿ ಯಾವ ಒಂದು ಸೈಟಲ್ಲಿ ಮಾರೋದು, ಇದನ್ನೆಲ್ಲ ನೀವು ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ವಿತ್ ಪ್ರೂಫ್ ಮಾಡಿರುವಂತಹ ವಿಡಿಯೋ ಇದು. ಸ್ನೇಹಿತರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ನನ್ನ ಮೊಬೈಲಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಳೆಯ ನಾಣ್ಯಗಳನ್ನು ಆನ್ಲೈನಲ್ಲಿ ಮಾರೋದು ಅಂತ. ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಸುಳ್ಳು ಹಾಗೆ ಹೀಗೆ ನಕಲಿ ಅಂತೀರಾ, ವಿಡಿಯೋನ ಫುಲ್ ನೋಡಿ ಫಸ್ಟು. ಆಮೇಲಿಂದ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಾನು ಪ್ರೂಫ್ ತೋರಿಸಿದಾಗ ನೀವು ನಂಬಲೇಬೇಕಾಗತ್ತೆ. ಪ್ರೂಫ್ ತೋರಿಸಿಲ್ಲ ಅಂದರೆ ನೀವು ಇದನ್ನು ಫೇಕ್ ಅನ್ಬೇಕಾಗತ್ತೆ. ನಾನು ಪ್ರೂಫ್ ತೋರಿಸಿನೇ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಜನಗಳಿಗೆ ಏನಂದರೆ ಎಲ್ಲವೂ ಆನ್ಲೈನಲ್ಲೇ ಆಗಬೇಕು, ಯಾವುದನ್ನು ಹೋಗಿ ನಾವು ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಟೈಮ್ ತುಂಬ ಕಡಿಮೆ ಇರುತ್ತೆ. ನಾವು ಕೂತಿರೋ ಜಾಗದಲ್ಲೇ ಎಲ್ಲನೂ ನಡಿಬೇಕು ಅಂತ ಅನ್ಕೋತೀರಾ. ಊಟ ತಿಂಡಿಯಿಂದ ಹಿಡಿದು ಎಲ್ಲನೂ ಆನ್ಲೈನಲ್ಲೇ ಬರಬೇಕು ಅನ್ಕೋತಾ ಇದ್ದೀರಾ. ಅದು ನಿಮ್ಮ ತಪ್ಪಲ್ಲ. ಕಾಲನೇ ಈ ರೀತಿ ಬದಲಾಗಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ತಪ್ಪು ಏನೂ ಇಲ್ಲ. ಖಂಡಿತವಾಗಿಯೂ ಯಾರೇ ಕೂಡ, ಇವಾಗ ಬೆಂಗಳೂರಲ್ಲಿ ಎಕ್ಸಿಬಿಷನ್ ನಡೆಯುತ್ತೆ, ನೀವೆಲ್ಲ ಉತ್ತರ ಕರ್ನಾಟಕದಲ್ಲಿ ಇರ್ತೀರಾ, ಬಂದು ಹೋಗೋದಕ್ಕೆ 2 ದಿನ ಬೇಕು, ಮತ್ತು ಅದು ಖರ್ಚು ವೆಚ್ಚ ಎಲ್ಲ ತುಂಬ ಹೆಚ್ಚಾಗುತ್ತೆ. ಆದರೆ ಆನ್ಲೈನಲ್ಲಿ ಆದರೆ ಕೂತಿರೋ ಜಾಗದಲ್ಲೇ ಮಾರಬಹುದು. ಸೊ ನಿಮ್ಮ ಮನಸ್ಸಲ್ಲಿರುವಂಥದ್ದು ಯಾವುದೇ ರೀತಿಯ ತಪ್ಪಲ್ಲ. ಆನ್ಲೈನಲ್ಲಿ ಮಾರುವಂಥದ್ದು ಯಾವುದೇ ರೀತಿ ತಪ್ಪಲ್ಲ, ಅಪರಾಧನೂ ಅಲ್ಲ. ನಿಮಗೆ ಬಂದಿರುವಂತಹ ಭಾವನೆ ಕೂಡ ತಪ್ಪಲ್ಲ. ಆನ್ಲೈನಲ್ಲಿ ಮಾರಬಹುದು, ಯಾವುದೇ ರೀತಿಯ ಫೇಕ್ ಆಗೋದಿಲ್ಲ. ಆದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಸ್ನೇಹಿತರೆ. ನೀವು ಯಾರಿಗೂ ಇಲ್ಲಿ ಮೋಸ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನಿಮ್ಮ ಕಂಪ್ಲೀಟ್ ಕಂಟ್ರೋಲು ಅವ್ರ ಮೇಲೆ ಇರುತ್ತೆ. ನೀವೇನಾದ್ರು ಒಂದು ಸ್ವಲ್ಪ ಮೋಸ ಮಾಡಿದ್ದೀರಾ ಅಂತ ಗೊತ್ತಾದರೆ ನಿಮಗೆ ಜೈಲು ಶಿಕ್ಷೆ ಫಿಕ್ಸ್ ಆಗುತ್ತೆ. ಖಂಡಿತವಾಗ್ಲೂ ಇದು ನಿಜ. ಯಾಕೆ ಅಂದರೆ ಎಲ್ಲವೂ ಇಲ್ಲಿ ಗ್ರೂಪ್ ಅಡ್ಮಿನ್ಗಳ ಕೈಯಲ್ಲಿ ಇರುತ್ತೆ. ನಾನು ಯಾವ ರೀತಿ ಅಂತ ನಿಮಗೆ ತೋರಿಸ್ತೇನೆ. ಈ ಗ್ರೂಪಲ್ಲಿ ನೀವು ಮಾರಬೇಕಾದ್ರೆ, ಆನ್ಲೈನಲ್ಲಿ ನೀವು ಮಾರಬೇಕಾದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ UNC ಗ್ರೇಡ್ನ ನಾಣ್ಯಗಳಿರಬೇಕು, ಮತ್ತು ರೇರ್ ಮತ್ತು ಸ್ಕೇರ್ ಕ್ಯಾಟಗರಿಯ ನಾಣ್ಯ ಇರಬೇಕು. ನೋಡಿ, ನಿಮ್ಮ ಹತ್ರ ಇರುವಂತಹ ನಾಣ್ಯಗಳು ರೇರ್ ಕ್ಯಾಟಗರಿನ, ಸ್ಕೇರ್ ಕ್ಯಾಟಗರಿನ, ಕಾಮನ್ ನಾಣ್ಯನ ನೀವು ತಿಳ್ಕೊಳ್ಬೇಕು ಅಂದರೆ ಮೊದಲು ಪುಸ್ತಕಗಳನ್ನು ರೆಫರ್ ಮಾಡಿ. ನೋಡಿ, ನನ್ನ ಹತ್ರ ಒಂದು 1987ರ 25 ಪೈಸೆ UNC ಕಾಯಿನ್ ಇರುವಂಥದ್ದು. ನಾನು ಇದನ್ನು ಮಾರಬೇಕು ಅಂತ ಇಟ್ಕೊಳ್ಳಿ. ಮಾರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ, ಇದನ್ನ ಎಷ್ಟು ರೂಪಾಯಿಗೆ ಹೋಗುತ್ತೆ, ಎಲ್ಲಿ ಮಾರೋದು, ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಲೈವಲ್ಲೇ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಒಂದು ನಾಣ್ಯ ಯಾವ ಕ್ಯಾಟಗರಿಲಿ ಇದೆ ನಾವು ನೋಡ್ಕೊಬೇಕು. ನೋಡಿ, ಈ ಕಾಯಿನ್ ಎಷ್ಟು ಸಖತ್ತಾಗಿದೆ, ಹೊಳಿತಾ ಇದೆ. UNC ಲಸ್ಟರ್ ಗ್ರೇಡ್ನ ನಾಣ್ಯ. ಇದನ್ನು ನಾನು ಮಾರೋಕ್ಕಾಗುತ್ತಾ ಫಸ್ಟ್ ನಾನು ನೋಡ್ಬಿಡ್ಬೇಕು. ಅದ್ರ ಬೆಲೆ, ನಮ್ಮ ಹತ್ರ ಇರುವಂತಹ ನಾಣ್ಯದ ಬೆಲೆ ಮತ್ತೆ ಕ್ಯಾಟಗರಿ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಮಾರೋದಕ್ಕೆ ಆಗೋದು. ಇಲ್ಲ ಅಂದರೆ ಮಾರೋದಕ್ಕೆ ಆಗೋದಿಲ್ಲ. ಕರೆಕ್ಟಾಗಿ ತಿಳ್ಕೊಂಬಿಡಿ. ನೋಡಿ, ನಾನು ನಿಮ್ಗೆ ಹೇಳಿದಂತಹ ನಾಣ್ಯ ಇದೇನೇನೆ. 1987ರ ನಾಣ್ಯ, 25 ಪೈಸೆ ಕಾಮನ್ ಕಾಯಿನ್ ನೋಡ್ತಾ ಇದ್ರೆ ಇಲ್ಲಿ. 1987ರ ಕೋಲ್ಕತ್ತಾ ಮಿಂಟಿನ ನಾಣ್ಯ. UNC ಕಾಯಿನೇನೆ, ಆದರೆ ಕಾಮನ್ ಕ್ಯಾಟಗರಿ ಇರುವಂಥದ್ದು. UNC ಕಂಡೀಷನಲ್ಲಿ ಎಷ್ಟು ರೂಪಾಯಿ ಇರುವಂಥದ್ದು, ಕೋಲ್ಕತ್ತಾ ಮಿಂಟ್ ಕೇವಲ 15 ರೂಪಾಯಿ ಇರುವಂಥದ್ದು. ನೋಡಿ, ಈ ಥರದ ನಾಣ್ಯಗಳನ್ನು ಯಾರು ಕೂಡ ಪ್ರಿಫರ್ ಮಾಡೋದಿಲ್ಲ. ನೀವು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಕಾಮನ್ ಕ್ಯಾಟಗರಿಲಿ ಇತ್ತು ಅಂದರೆ ನಾಣ್ಯಗಳು ಹೋಗೋದಿಲ್ಲ. ನೋಡಿ, ಇಲ್ಲಿ S ಅಂದರೆ ಸ್ಕೇರ್ ಅಂತ, R ಅಂದರೆ ರೇರ್ ಅಂತ. ನೋಡಿ, ಈ ಥರ ರೇರ್ ಮಟ್ಟದ ನಾಣ್ಯಗಳಿತ್ತು ಅಂದರೆ ಇಷ್ಟೊಂದು ಬೆಲೆಗೆ ಹೋಗುತ್ತೆ, ಅಂದರೆ ಸೇಲ್ ಆಗುತ್ತೆ. ಅದೇ ಒಂದು ಎಕ್ಸಿಬಿಷನ್ ಅಲ್ದಿರ ಆನ್ಲೈನಲ್ಲಿ ಕೂಡ ನೀವು ಇದನ್ನು ಮಾರಬಹುದು. ಮೊದಲು ನಿಮ್ಮ ಹತ್ರ ಇರುವಂತಹ ನಾಣ್ಯಗಳ ಕ್ಯಾಟಗರಿ ಮತ್ತು ಅದರ ಒಂದು ಪ್ರೈಸನ್ನು ತಿಳ್ಕೊಳ್ಳಿ. ನೋಡಿ, ಈ ಒಂದು ಬುಕ್ಕನ್ನು ನಾನು ರೆಫರ್ ಮಾಡ್ತಾ ಇರುವಂಥದ್ದು. ಬೈಯಿಂಗ್ ಲಿಂಕನ್ನು ನಾನು ಕೊಟ್ಟಿದ್ದೇನೆ, ಫ್ಲಿಪ್ಕಾರ್ಟಿಂದ ಬೈ ಮಾಡ್ಬೋದು. ಸುಮಾರು 800 ರೂಪಾಯಿ ಇರುವಂಥದ್ದು. ಇದೇ ಒಂದು ಲೇಟೆಸ್ಟ್ ಎಡಿಷನ್ನ ಬುಕ್ಕು. ಸೊ ನಿಮ್ಮ ಒಂದು ಕಾಯಿನ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತರು ಖರೀದಿ ಮಾಡಬಹುದು. ತುಂಬ ಒಳ್ಳೆಯ ಪುಸ್ತಕ. ಎಲ್ಲ ನಾಣ್ಯಗಳು, ಬ್ರಿಟಿಷ್ ಇಂಡಿಯಾ ನಾಣ್ಯಗಳಿಂದ ಹಿಡಿದು ಪೋರ್ಚುಗೀಸ್ ಇಂಡಿಯಾ ನಾಣ್ಯಗಳು, 2024-25ರ ನಾಣ್ಯಗಳ ಬೆಲೆ ಕೂಡ ಅದರಲ್ಲಿ ಇರುವಂಥದ್ದು. ಸೊ ನೀವು ಇದನ್ನು ಖರೀದಿ ಮಾಡಿ. ನಿಮ್ಮ ನಾಣ್ಯಗಳು ಯಾವ ಕ್ಯಾಟಗರಿಗೆ ಬರುತ್ತೆ, ಎಷ್ಟು ಬೆಲೆ ಇದೆ ಅಂತ ನೀವು ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಮತ್ತು ನಿಮ್ಮ ನಾಣ್ಯಗಳ ಮಿಂಟ್ ಮಾರ್ಕ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮಿಂಟ್ ಮಾರ್ಕ್ಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂದರೆ ನನ್ನ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನೊಂದು ಸಪ್ರೇಟ್ ವಿಡಿಯೋನ ಪ್ಲೇ ಮಾಡ್ತೀನಿ. ಆಸಕ್ತರು ಅದನ್ನು ಹೋಗಿ ನೋಡಿದ್ರೆ ಮಿಂಟ್ ಮಾರ್ಕ್ಗಳಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಡೈರೆಕ್ಟ್ ಕ್ವಶನ್, ಆನ್ಲೈನಲ್ಲಿ ಮಾರಬಹುದಾ ಮಾರಬಾರ್ದಾ, ಮಾರೋದ್ರಿಂದ ಏನೋ ತೊಂದರೆ ಆಗುತ್ತಾ? ಖಂಡಿತವಾಗೂ ಮಾರಬಹುದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಸ್ವಲ್ಪ ರಿಸ್ಕ್ ಇರುವಂಥದ್ದು. ರಿಸ್ಕಿಗಿಂತ ಜಾಸ್ತಿ ಇಲ್ಲಿ ಅಡ್ವಾಂಟೇಜ್ ಇದೆ. ಏನಂದರೆ ನೀವು ಇಲ್ಲಿ ಫಸ್ಟು
ನಾಣ್ಯಗಳನ್ನ ಮಾರ್ತೀರಾ, ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ದುಡ್ಡು ಬಂದಾದ್ಮೇಲೆ ನೀವು ನಾಣ್ಯಗಳನ್ನ ಪೋಸ್ಟ್ ಮೂಲಕನೋ ಅಥವಾ ಕೊರಿಯರ್ ಮೂಲಕನೋ ನೀವು ಅವರಿಗೆ ಕಳಿಸ್ಬೇಕಾಗತ್ತೆ. ಇದೆಲ್ಲವೂ ಒಂದು ನಂಬಿಕೆ ಮೂಲಕ ನಡೆಯುತ್ತೆ. ನೀವು ಯಾವುದೇ ರೀತಿಯ ಫ್ರಾಡ್ ಮಾಡೋದಕ್ಕೆ ಆಗೋದಿಲ್ಲ. ಫ್ರಾಡ್ ಮಾಡಿದ್ರೆ ಅವಳು ಹೇಳಿದಾಗೆ ಜೈಲೂಟ ಫಿಕ್ಸ್, ಬದಿಟ್ಕೊಂಬಿಡಿ. ಫಸ್ಟ್ ನಿಮಗೆ ಅವರು ಅಮೌಂಟ್ ಹಾಕ್ತಾರೆ, ನಿಮ್ಮ ನಾಣ್ಯಗಳು ಅವ್ರಿಗೆ ಇಷ್ಟ ಆದ್ರೆ ಖರೀದಿ ಮಾಡಿ. ಯಾರು ನಿಮ್ಮ ತರ ಸಾಮಾನ್ಯ ಜನರೇ ಖರೀದಿ ಮಾಡಿದ್ದಾರೆ. ಆ ಒಂದು ಅಮೌಂಟ್ ನಿಮಗೆ ತಲುಪಿದ ಮೇಲೆ ನೀವು ಅವರಿಗೆ ಪೋಸ್ಟ್ ಮೂಲಕನೋ ಅವ್ರ ಅಡ್ರೆಸ್ಗೆ ಅಥವಾ ಕೊರಿಯರ್ ಮೂಲಕನೋ ಕಳಿಸ್ಬೇಕಾಗತ್ತೆ. ಅಡ್ರೆಸ್ಗೆ ಅವ್ರ ಅಡ್ರೆಸ್ ಅನ್ನ ಕೂಡ ಕೊಡ್ತಾರೆ. ನಾನು ಇದೇ ರೀತಿ ಕೆಲವೊಂದು ನಾಣ್ಯಗಳನ್ನ ಬೈ ಮಾಡಿರುವಂತದ್ದು, ಕೆಲವೊಂದು ನಾಣ್ಯಗಳನ್ನ ಸೇಲ್ ಮಾಡಿದ್ದೀನಿ. ಆದರೆ ರೇರ್ ಕ್ಯಾಟಗರಿ ನಾಣ್ಯಗಳಿಗೆ ಮಾತ್ರ ಹೆಚ್ಚಿನ ಬೆಲೆ ಇರುತ್ತೆ. ಈ ಒಂದು ಆನ್ಲೈನ್ ಪ್ರೊಸೆಸ್ ಇಂದ ಯಾವ ರೀತಿ ನಡೆಯುತ್ತೆ ಅಂದ್ರೆ ಫೇಸ್ಬುಕ್ ಅಲ್ಲಿ ನಡೆಯುತ್ತೆ ಸ್ನೇಹಿತರೆ. ಹೌದು, ಫೇಸ್ಬುಕ್ ಅಲ್ಲಿ ನಡೆಯುತ್ತೆ. ಫೇಸ್ಬುಕ್ಕಿನ ಕೆಲವೊಂದು ಗ್ರೂಪ್ಗಳಿರುವಂತದ್ದು. ಆ ಗ್ರೂಪ್ಗಳ ಹೆಸರನ್ನ ನಾನು ಹೇಳ್ತೇನೆ, ಆಸಕ್ತರು ಬರೆದಿಟ್ಕೊಬಹುದು. AKP ನ್ಯೂಮಿಸ್ಮ್ಯಾಟಿಕ್ ಕಲೆಕ್ಷನ್ ಗ್ರೂಪ್ ಅಂತ ಇದೆ. ಇದರಲ್ಲಿ 28,000 ಜನ ಮೆಂಬರ್ಸ್ ಇರುವಂತದ್ದು. ನೀವು ಕೂಡ ಹೋಗಿ ಜಾಯ್ನ್ ಆಗ್ಬೋದು. ಹೇಳ್ತಾ ಇದೀನಿ, ಸಿಲ್ಲಿ ಥಿಂಗ್ಗಳನ್ನ ಪೋಸ್ಟ್ ಮಾಡಬೇಡಿ. ಓನ್ಲಿ ರೇರ್ ಕಾಯಿನ್, ಸ್ಕೇರ್ ಕಾಯಿನ್ ಮಾತ್ರ ಹಾಕ್ಬೇಕು. ಇಲ್ಲಾಂದ್ರೆ ನಿಮ್ಮನ್ನ ಗ್ರೂಪ್ ಇಂದ ರಿಮೂವ್ ಮಾಡ್ತಾರೆ. ಮತ್ತೆ ನೀವು ಯಾವುದೇ ಕಾರಣಕ್ಕೂ ಗ್ರೂಪ್ ಇಂದ ಎಕ್ಸಿಟ್ ಆದ್ಮೇಲೆ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ನೀವು ಮತ್ತೆ ಆ ಗ್ರೂಪ್ಗೆ ನೀವು ಜಾಯ್ನ್ ಆಗೋದಿಲ್ಲ. ಸಿಲ್ಲಿ ಥಿಂಗ್ಗಳು, ನಾರ್ಮಲ್ ಕಾಮನ್ ಕ್ಯಾಟಗರಿಯ ನಾಣ್ಯಗಳನ್ನ ಪೋಸ್ಟ್ ಮಾಡಬೇಡಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಎರಡನೇದು MK ಕಾಯಿನ್ಸ್ ಗ್ರೂಪ್ ಅಂತ, ಜೆನ್ಯೂನ್ ಗ್ರೂಪ್ ಅಂಡ್ ಕರೆನ್ಸಿ, ಜೆನ್ಯೂನ್ ಕಾಯಿನ್ ಗ್ರೂಪ್ ಅಂಡ್ ಕರೆನ್ಸಿ ಅಂತ ಇದ್ರ ಹೆಸರು. 11,000 ಜನ ಇದರಲ್ಲಿ ಇರುವಂತದ್ದು ಮೆಂಬರ್ಸ್ಗಳು. ನಾನು ಕೂಡ ಈ ನಾಣ್ಯಗಳ 2 ಗ್ರೂಪ್ನ ಮೆಂಬರ್. ಅದೇ ರೀತಿ ಗೋಲ್ಡ್ ಹಂಟರ್ ಗ್ರೂಪ್ ಅಂತ ಒಂದಿರುವಂತದ್ದು, ಅದರಲ್ಲಿ 7,800 ಜನ ಇರುವಂತದ್ದು. ರೇರ್ ಅಂಡ್ ಓಲ್ಡ್ ಕಾಯಿನ್ ಕ್ಯಾಟಗರಿ ಅಂತ, ರೇರ್ ಅಂಡ್ ಓಲ್ಡ್ ಕಾಯಿನ್ ಲವರ್ಸ್, ಈ ಒಂದು ಕ್ಯಾಟಗರಿಯಲ್ಲಿ ಇರುವಂತದ್ದು 34,000 ಜನ ಇರುವಂತದ್ದು ಇದರಲ್ಲಿ ಮೆಂಬರ್ಸು. ನೋಟ್ ಅಂಡ್ ಕಾಯಿನ್ ಬಿಗ್ ಬಜಾರ್ ಅಂತ ಇರುವಂತದ್ದು, ಇದು ಕೂಡ ತುಂಬಾ ಫೇಮಸ್ ಗ್ರೂಪ್. ಸುಮಾರು ಒಂದು 8,000 ಜನ ಅಷ್ಟೇ ಇದರಲ್ಲಿ ಇರುವಂತದ್ದು. ಸೊ ನಿಮ್ಮ ಹತ್ರ UNC ಕಾಯಿನ್ ಇದೆ, ರೇರ್ ಕಂಡೀಷನ್ ಕಾಯಿನ್ ಇದೆ, ರೇರ್ ಕಂಡೀಷನ್ ನ ಒಂದು ಸ್ಕೇರ್ ನಾಣ್ಯ ಇರುವಂತದ್ದು, ರೇರ್ ಎಕ್ಸ್ಟ್ರೀಮ್ಲಿ ರೇರ್ ನಾಣ್ಯ ಇದೆ. ಹೇಳ್ತಾ ಇದ್ರಲ್ಲಪ್ಪ ಎಷ್ಟೊಂದು ಜನ 1983 ಒಂದು ಹೈದರಾಬಾದ್ ಮಿಂಟ್ ನಾಣ್ಯ ಇರುವಂತದ್ದು, 1991 ನೋಯ್ಡಾ ಮಿಂಟ್ ಇದೆ, 1982 ಬಾಂಬೆ ಮಿಂಟ್ ನಾಣ್ಯ ಇದೆ, 1988 ನೋಯ್ಡಾ ಮಿಂಟ್ ನಾಣ್ಯ ಇದೆ. ₹1 ನಾಣ್ಯಗಳನ್ನ ಹೇಳ್ತಾ ಇರುವಂತದ್ದು ಇವೆಲ್ಲ ಇದಾವೆ ಅಂತ ಹೇಳ್ತಿದ್ರಲ್ಲ. ಖಂಡಿತವಾಗೂ ನಿಮ್ಮ ಹತ್ರ ಒರಿಜಿನಲ್ ನಾಣ್ಯಗಳಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ. ಈಗ ಈ ಗ್ರೂಪ್ನ ಕೆಲವೊಂದು ಕೋಡ್ ವರ್ಡ್ಗಳನ್ನ ನೀವು ಅರ್ಥ ಮಾಡ್ಕೊಬೇಕು. BIN ಅಂದ್ರೆ ಬೈಟ್ ನೌ ಅಂತ, PM ಅಂದ್ರೆ ಪರ್ಸನಲ್ ಮೆಸೇಜ್ ಅಂತ, DM ಅಂದ್ರೆ ಡೈರೆಕ್ಟ್ ಮೆಸೇಜ್ ಅಂತ, PP ಅಂದ್ರೆ ಪ್ರೈಸ್ ಪ್ಲೀಸ್ ಅಂತ. ಸೊ ಇವಾಗ ಒಂದು ಡೆಮೋ ತೋರಿಸ್ತಾ ಇದ್ದೇನೆ, ಅಂದ್ರೆ ನಿಮ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾ ಇದ್ದೇನೆ. ದಯವಿಟ್ಟು ನೋಡಿ, ಸ್ಕ್ರೀನ್ ರೆಕಾರ್ಡಿಂಗ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದು ನನ್ನ ಮೊಬೈಲಲ್ಲಿ ನಾನೇ ಇವಾಗ ಗ್ರೂಪ್ನ ಮೆಂಬರು. ಸೊ ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ನೀವು ಒರಿಜಿನಲ್ ಕಾಯಿನ್ಗಳನ್ನ ಮಾತ್ರ ಪೋಸ್ಟ್ ಮಾಡಬೇಕು, ರೇರ್ ಕಾಯಿನ್ಗಳನ್ನ ಮಾತ್ರ ನಾನು ಪೋಸ್ಟ್ ಮಾಡಬೇಕು ನಿಮ್ಮ ಹತ್ರ ಇತ್ತು ಅಂದರೆ. ಫಸ್ಟ್ ನೀವು ಜಾಯ್ನ್ ಆಗಿ ಗ್ರೂಪಿನ ವ್ಯವಹಾರಗಳ ಬಗ್ಗೆ ನೋಡ್ಕೊಳ್ಳಿ, ಯಾವ ರೀತಿ ನಡೆಯುತ್ತೆ ಗ್ರೂಪಿನಲ್ಲಿ ವಹಿವಾಟು, ಯಾವ ರೀತಿ ನಡೆಯುತ್ತೆ, ಆನ್ಲೈನ್ ಬಿಡ್ಡಿಂಗ್ಗಳು ನಡೆಯುತ್ತೆ, ಲೈವ್ ಬಿಡ್ಡಿಂಗ್ ನಡೆಯುತ್ತೆ, ಒನ್ ಡೇ ಬಿಡ್ಡಿಂಗ್ ನಡೆಯುತ್ತೆ, 24 ಅವರ್ಸ್ ಬಿಡ್ಡಿಂಗ್ ನಡೆಯುತ್ತೆ, 6 ಅವರ್ಸ್ ಬಿಡ್ಡಿಂಗ್ ನಡೆಯುತ್ತೆ. ಅದೆಲ್ಲದಕ್ಕೂ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಮ್ಮನೆ ಏನಾದ್ರು ಸಿಲ್ಲಿ ತಿಂಗಳನ್ನ ಪೋಸ್ಟ್ ಮಾಡಿದ್ರೆ ಮುಲಾಜಿಲ್ದ್ರೆ ನಿಮ್ಮನ್ನ ಗ್ರೂಪಲ್ಲಿ ಬ್ಲಾಕ್ ಮಾಡ್ತಾರೆ. ಮತ್ತೆ ನೀವು ಯಾವುದೋ ಒಂದು 25 ಪೈಸಾ ನಾಣ್ಯಗಳು ಇಟ್ಕೊಂಡ್ ಬಂದ್ಬಿಡೋದು, ಇದ್ರ ಬೆಲೆ 1 ಲಕ್ಷ ಅಂತ ಎಲ್ಲೋ ನೋಡಿದ್ದೆ ಅಂತ ಬಂದ್ಬಿಡೋದು. ಮತ್ತೆ ಇಂದಿರಾ ಗಾಂಧಿ ನಾಣ್ಯಗಳು ₹5 ನಾಣ್ಯಗಳು ಇಟ್ಕೊಂಡ್ಬಂದು ₹1,00,000 ಇದೆ ಅಂತ ಅನ್ನೋದು, ಟ್ರ್ಯಾಕ್ಟರ್ ನೋಟ್ಗಳನ್ನ ಇಟ್ಕೊಂಡ್ಬಂದು ಇದಕ್ಕೆ ₹1,00,000 ಕೊಡಿ ಅಂತ ಅನ್ನೋದು, ಇದೆಲ್ಲ ಮಾಡಿದ್ರೆ ನಿಮ್ಮನ್ನ ಗ್ರೂಪಿಂದ ರಿಮೂವ್ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ. ಒಂದ್ಸತಿ ಬ್ಲಾಕ್ ಆದ್ರೆ ನೀವು ಮತ್ತೆ ಎಂಟ್ರಿ ಆಗಕ್ಕಾಗೋದಿಲ್ಲ. ಅದಕ್ಕೆ ನೀವು ಫಸ್ಟ್ ಆ ಗ್ರೂಪ್ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ಲಿಯರ್ ಆಗಿ ನೋಡಿ ಗ್ರೂಪ್ ಅಲ್ಲಿ ಏನೇನ್ ನಡೀತಾ ಇದೆ ಅಂತ. ಅದಾದ್ಮೇಲೆ ಆ ವಹಿವಾಟುಗಳನ್ನೆಲ್ಲ ನೋಡಿದಾದ್ಮೇಲೆ ನಿಮಗೆ ಯಾವ ರೀತಿ ನಾಣ್ಯಗಳು ಬೇಕೋ ಖರೀದಿ ಮಾಡಬೇಕು ಆದ್ರೂ ಅಷ್ಟೇ ಸ್ನೇಹಿತರೆ. ಹೇಳ್ತಾ ಇದೀನಿ, ಸುಮ್ಮನೆ ನಾವು ಬುಕ್ ಮಾಡ್ಬಿಡೋದು, ಆಮೇಲೆ ನಾವು ತಗೊಂಡ್ಲಿಲ್ಲ ಅಂದ್ರೆ, ದುಡ್ಡು ಕಳಿಸಿಲ್ಲ ಅಂದ್ರೆ ನಿಮ್ಮನ್ನ ಗ್ರೂಪ್ ಇಂದ ಓಡಿಸ್ತಾರೆ. ಈ ರೀತಿ ಎಲ್ಲ ಮಾಡಿ ಶೇಪೌಟ್ ಆಗಬೇಡಿ. ಸೊ ಇನ್ನೂ ಹೆಚ್ಚಿನ ಫ್ರಾಡ್ ಆಯ್ತು ಅಂದ್ರೆ ನಿಮ್ಮನ್ನ ಮನೆಗೆ ಕೂಡ, ಅಂದ್ರೆ ನಿಮ್ಮ ಮನೆ ಹತ್ರ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ. ದಯವಿಟ್ಟು ಹೇಳ್ತಾನೆ, ಜೆನ್ಯೂನ್ ಆಗಿರಿ. ಕಷ್ಟಪಟ್ಟು ದುಡಿದಿದ್ದು ಮಾತ್ರ ನಮಗೆ ಸಿಗೋದು. ಈ ರೀತಿ ಇನ್ನೊಬ್ರಿಗೆ ಮೋಸ ಮಾಡಿ ತಲೆ ಹೊಡೆದು ಬದುಕೋದು ಜೀವನ ಅಲ್ಲ. ಸೊ ಈಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಕೇವಲ 2 ನಿಮಿಷದ ಸ್ಕ್ರೀನ್ ರೆಕಾರ್ಡಿಂಗು, ಕರೆಕ್ಟಾಗಿ ನೋಡಿಕೊಳ್ಳಿ. ನಾನು ಹೇಳಿರುವಂತಹ ಎಲ್ಲವೂ ಕೂಡ ಇದರಲ್ಲಿ ಇರುವಂಥದ್ದು. ಸ್ನೇಹಿತರೆ, ನೀವು ನಿಮ್ಮ ಫೇಸ್ಬುಕ್ ಅನ್ನು ಓಪನ್ ಮಾಡಿ ಅದರಲ್ಲಿ ಈ ರೀತಿ ಸರ್ಚ್ ಮಾಡಬೇಕಾಗತ್ತೆ, AKP ನ್ಯೂಮಿಸ್ಮ್ಯಾಟಿಕ್ ಕಲೆಕ್ಷನ್ ಗ್ರೂಪ್ ಅಂತ ನೋಡಿ. ಈ ರೀತಿ ಇರುತ್ತೆ ಅದರ ಐಕಾನು. ನಾನು ಕೂಡ ಈ ಒಂದು ಗ್ರೂಪ್ನ ಮೆಂಬರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಹಲವಾರು ಜನ ತಮ್ಮ ಬಳಿ ಇರುವಂತಹ ಅಪರೂಪದ ನಾಣ್ಯಗಳನ್ನ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಮತ್ತೆ ಮಾರಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ನೀವು ಪೋಸ್ಟ್ಗಳನ್ನ ಮಾಡಬೇಕಾಗತ್ತೆ. ನೋಡಿ, ಅಲ್ಲಿ ಹಾಕಿರುವಂಥ ಪ್ರೈಸ್ ಕೂಡ ಅವರು ಮೆನ್ಷನ್ ಮಾಡಿರುವಂಥದ್ದು.
ನೋಡಿ ಇವರು ಗ್ರೂಪ್ ಅಡ್ಮಿನ್ ಕೂಡ ಇವರು. ಬೈ ಇಟ್ ನೌ PM ಅಂತ ಆಗಿರೋ ಒಂದು BIN ಅಂದ್ರೆ ಬೈ ಇಟ್ ನೌ ಅಂತ ಅವಲೇ ಹೇಳಿದ್ದೀನಿ. PP ಅಂದ್ರೆ ಪ್ರೈಸ್ ಪ್ಲೀಸ್. ಸೊ ನೀವು ಈ ರೀತಿಯ ಪೋಸ್ಟ್ಗಳನ್ನ ಮಾಡಿದ್ರೆ ಆಸಕ್ತವಾದಕ್ಕೆ ಬಂದು ರೆಸ್ಪಾಂಡ್ ಮಾಡ್ತಾರೆ ಕಮೆಂಟ್ಗಳಲ್ಲಿ ನೋಡ್ಬೋದು. ಪ್ರತಿಯೊಂದು ಪೋಸ್ಟ್ಗಳಿಗೂ ಕೂಡ ಇರುವಂತದ್ದು ನೋಡಿ. PP ಅಂದ್ರೆ ಪ್ರೈಸ್ ಪ್ಲೀಸ್ ಅಂತ ನೀವು ಅವ್ರನ್ನ ಕೇಳಿದ್ರೆ ನಿಮ್ಮ ಒಂದು ಇನ್ಬಾಕ್ಸ್ಗೆ ಅವರು ಅದರ ಬೆಲೆಯನ್ನು ತಿಳಿಸ್ತಾರೆ. ಸೊ ಇದೇ ರೀತಿ ನೀವು ಕೂಡ ಮಾಡಬೇಕಾಗತ್ತೆ ನೋಡಿ. ಹಳೆಯ ನೋಟುಗಳು ಕೂಡ ಇರುವಂತದ್ದು, 10 ರೂಪಾಯಿನ UNC ಕಾಯಿನ್ಗಳು ಇರುವಂತದ್ದು, ಕೊಮ್ಯಾಮರೇಟಿವ್ ನಾಣ್ಯಗಳು. ಅದೇ ರೀತಿ 20 ರೂಪಾಯಿನ ಹಳೆಯ ನೋಟುಗಳು ಇರುವಂತದ್ದು. ಇವೆಲ್ಲ ಇತ್ತೀಚೆಗೆ 1 ಅವರ್ನಿಂದ ಆಗಿರುವಂತದ್ದು ನೋಡಿ. ಇಲ್ಲಿರುವಂತದ್ದು 5 ರೂಪಾಯಿನ ಎರರ್ ಕಾಯಿನ್ಗಳು ಮತ್ತೆ ಮ್ಲೂಲ್ ಕಾಯಿನ್ಗಳು ಇರುವಂತದ್ದು. 50 ರೂಪಾಯಿಯ ಪಾರ್ಲಿಮೆಂಟ್ ನೋಟ್ ಇರುವುದು ನೋಡಿ. 15 ಜನ ಇದಕ್ಕೆ ಇಂಟ್ರೆಸ್ಟ್ ಅನ್ನು ತೋರಿಸಿರುವಂತದ್ದು. ಸೊ ನಿಮ್ಮ ಹತ್ರ ಇರುವಂತಹ ನೋಟುಗಳು ನಾಣ್ಯಗಳು ನೋಡಿ. ಇಲ್ಲಿ ಕೂಡ ಒಂದು ಫಾರಿನ್ ಕಾಯಿನ್ ಇರುವಂತದ್ದು, ಚೈನಾದ ಕಾಯಿನ್ ಇದು. ಅದೇ ರೀತಿ 50 ರೂಪಾಯಿನ ನೋಟುಗಳು, ಸೀರೀಸ್ ನೋಟುಗಳು, ಮತ್ತೆ 10 ರೂಪಾಯಿನ ಈ ಒಂದು ರೈನ್ ಡ್ರಾಪ್ ಇಶ್ಯೂ ಕಾಯಿನ್ಗಳು ನೋಡ್ಬೋದು. ಇದು ಒಂದು ಆನ್ಲೈನ್ ಬೆಟ್ಟಿಂಗ್. ಇದು ಲೈವ್ ಆಗಿ ನಿನ್ನೆ ಶುರುವಾಗಿರುವಂತದ್ದು ಆನ್ಲೈನ್ ಬೆಟ್ಟಿಂಗು. 100 ರೂಪಾಯಿಗೆ ಶುರುವಾಗಿರುವಂತದ್ದು ನೋಡ್ತಾ ಇದೆಯಲ್ಲ. ಈ ರೀತಿ ಗ್ರೂಪ್ನ ಒಂದು ಏನು ಬೆಟ್ಟಿಂಗ್ ಪ್ರೋಸೆಸ್ ಈ ರೀತಿ ಇರುವಂತದ್ದೇ. ಎಷ್ಟು ರೂಪಾಯಿ ಆದ್ಮೇಲೆ ಎಷ್ಟು ರೂಪಾಯಿ ಅಂತ ಅದು ಸ್ಲ್ಯಾಬ್ಗಳಿರುತ್ತೆ ನೋಡಿ. 200, 250, 280, 350 ರೂಪಾಯಿ ಈ ರೀತಿ ಆನ್ಲೈನ್ ಬಿಡ್ಡಿಂಗ್ಗಳು ಕೂಡ ನಡೆಯುತ್ತೆ. ಯಾರು ಅತಿ ಹೆಚ್ಚು ಬಿಡ್ಡನ್ನ ವಿತಿನ್ ಟೈಮ್ ಲಿಮಿಟ್ ಅಲ್ಲಿ ಮಾಡ್ತಾರೆ ಅವರಿಗೆ ಆ ಒಂದು ಬಿಡ್ಡಿಂಗ್ ದೊರಕುತ್ತೆ, ಆ ಒಂದು ವಸ್ತು ದೊರಕುತ್ತೆ ನೋಡಿ. ಹಲವಾರು ನಾಣ್ಯಗಳಿರುವಂಥದ್ದು, 50 ಪೈಸೆ ನಾಣ್ಯಗಳು, ಎಲ್ಲದಕ್ಕೂ ಆನ್ಲೈನ್ ಬಿಡ್ಡಿಂಗ್ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ನೀವು ಪೋಸ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ದಿವಸ ಮಾನಿಟರ್ ಮಾಡಿ ಗ್ರೂಪಲ್ಲಿ ಯಾವ ರೀತಿ ನಡೆಯುತ್ತೆ ಬಿಡ್ಡಿಂಗ್ ಪ್ರೊಸೆಸ್ಸು, ಮತ್ತೆ ಪೋಸ್ಟ್ಗಳು ಯಾವ ರೀತಿ ಇರುತ್ತೆ ಎಲ್ಲವನ್ನು ನೋಡಿದ ಆದ್ಮೇಲೆ ನೀವು ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಯಾವ ರೀತಿಯ ನಾಣ್ಯಗಳಿಗೆ ಇಲ್ಲಿ ಬೆಲೆ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪ್ಗೆ ನಿಮಗೆ ಲಿಂಕ್ ಈಸಿಯಾಗಿ ಸಿಗುತ್ತೆ, ಅಲ್ಲೇ ನೀವು ಜಾಯ್ನ್ ಆಗಬಹುದು. ನಾನು ಪ್ರಿಫರ್ ಮಾಡುವಂಥದ್ದು ಈ ಒಂದು AKP ನ್ಯೂಮಿಸ್ಮ್ಯಾಟಿಕ್ ಕಲೆಕ್ಷನ್ ಗ್ರೂಪ್ ಅಂತ. ಇದು ಇರೋದ್ರಲ್ಲೇ ಜೆನ್ಯೂನ್ ಗ್ರೂಪು.